ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರೋಹನ್, ಏನ್ ಮಾಡ್ತಿದ್ರಿ? ಏನಿಲ್ಲ ಮಿಸ್, ಹಿಂಗೆ ಸುಮ್ಮನೆ ಮಾತಾಡ್ತಿದ್ವಿ ಅಷ್ಟೇ, ಏನಿಲ್ಲ. ಮಾತಾಡ್ತಿದ್ರಾ? ಎಸ್ ಮ್ಯಾಮ್. ನೀವೇನ್ ಮಾಡ್ತಿದ್ರಿ ಅನ್ನೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಸಿಗರೇಟ್ ಸೇರ್ತಿದ್ದಿ ಇವನು? ಇಲ್ಲ ಮೇಡಮ್, ಇವನೇ ಸಿಗರೇಟ್ ಸೇರ್ತಿದ್ದಿ. ಇವಾಗ ಯಾಕೋ ಸುಳ್ಳು ಹೇಳ್ತೀಯ? ರೋಹನ್, ಚಟ ಮಾಡೋದಷ್ಟೇ ಅಲ್ಲದೆ ಸುಳ್ಳು ಬೇರೆ ಹೇಳ್ತೀಯಾ? ನೀನ್ ಸ್ಮೋಕ್ ಮಾಡ್ತಿದ್ದೆ ನಾನು ನೋಡಿದ್ದೀನಿ. ನೀನ್ ಮಾಡೋದಷ್ಟೇ ಅಲ್ಲದೆ ಇವ್ರನ್ನೂ ಫೋರ್ಸ್ ಮಾಡ್ತಿದ್ದೆ. ಯಾಕೆ? ನೀನ್ ಹಾಳಾಗಿದ್ ಸಾಲದು ಅಂತ ಇವ್ರಿಗೂ ಹಾಳು ಮಾಡ್ಬೇಕಂತಾರ? ಇದನ್ನ ಸ್ಕೂಲ್ ಕಾಂಪೌಂಡ್ ಅಲ್ಲಿ ತರೋದಕ್ಕೆ ನಿನ್ ಧೈರ್ಯ ಹೇಗೆ ಬಂತು? ಯಾರಾದ್ರೂ ನೋಡಿದ್ರೆ ಬೈತಾರ ಅನ್ನೋ ಭಯನೂ ಇಲ್ವಾ ನಿನ್ಗೆ? ಇದಕ್ಕೇನಾ ನಿಮ್ಮಪ್ಪ ಅಮ್ಮ ಕಷ್ಟಪಟ್ಟು ಅಷ್ಟೊಂದು ಫೀಸ್ ಕಟ್ಟಿ ನಿಮ್ಮನ್ನ ಸ್ಕೂಲ್ ಕಳ್ಸೋದು? ಚಟ ಕಲೀಲಿ ಅಂತ? ಸ್ಟೂಡೆಂಟ್ಸ್ ನೀವು. ಅಪ್ಪ ಅಮ್ಮನ್ಗೆ ಹೆಮ್ಮೆ ತರುವಂತ ಕೆಲಸ ಮಾಡ್ಬೇಕು, ಅದು ಬಿಟ್ಟು ಮಾಡಬಾರ್ದನ್ ಮಾಡೋದಲ್ಲ. ಅಂಡ್ ಯು ಬಾಯ್ಸ್, ಒಬ್ಬ ಫ್ರೆಂಡ್ ತಪ್ಪು ಮಾಡ್ತಿದ್ದಾನಂದ್ರೆ ಅವನನ್ನ ತಿದ್ದೋ ಕೆಲಸ ಮಾಡ್ಬೇಕು, ಅವನ ಜೊತೆ ಸೇರಿ ತಪ್ಪು ಮಾಡೋದಲ್ಲ. ಇದು ನಿಮ್ಮೆಲ್ರಿಗೂ ಲಾಸ್ಟ್ ವಾರ್ನಿಂಗ್ ಆಗಿರ್ಲಿ, ಇಲ್ಲಾಂದ್ರೆ ನಿಮ್ ಪೇರೆಂಟ್ಸ್ ಕರೆದ್ಬಿಟ್ಟು ಪನಿಷ್ಮೆಂಟ್ ಆಗುತ್ತೆ. ನಾಗೋ ಕೊಡಿಯೋ ಕ್ಲಾಸ್. ರೋಹನ್, ಲಾಸ್ಟ್ ವಾರ್ನಿಂಗ್ ಕೊಡ್ತಿದ್ದೀನಿ, ಮತ್ತೊಮ್ಮೆ ಇದೆಲ್ಲ ನಡಿಬಾರ್ದು. ಇವಳೊಬ್ಳು ನಂಗೆ ಹೇಳಕ್ ಬಂದ್ಬಿಟ್ಲಿಲ್ಲ ದೊಡ್ಡದಾಗಿ. ಚಟ ಮಾಡ್ತೀಯ, ಸುಳ್ಳು ಹೇಳ್ತೀಯ, ದೊಡ್ಡವ್ರ ಮೇಲೆ ಮರ್ಯಾದೆನೂ ಇಲ್ಲ ನಿನ್ಗೆ. ಅಷ್ಟೊಂದು ಹಾಳಾಗೋಗಿದ್ಯಾ? ಬಿಡಿ ಮ್ಯಾಮ್, ನಾನೇನು ಮಾಡಿಲ್ಲ, ಬಿಡಿ ಮ್ಯಾಮ್. ಏನ್ರಿ ಪ್ರಿನ್ಸಿಪಲ್ ಸಾಹೇಬ್ರೆ, ಬರಕ್ಕೆ ಹೇಳ್ತಾರಂತೆ? ಸರ್, ನಿಮ್ಮ ಮಗ ಆಗ್ಲೇ ಫೋನ್ ಮಾಡಿದಾಗ ನಿಮ್ಮವ್ನು ಯಾರೋ ಹೇಳಿದ್ನಲ್ಲ, ಎಲ್ಲ ಗೊತ್ತಾಯ್ತು ಬಿಡಿ, ಮತ್ತೆ ಅದನ್ನ ಯಾಕೆ ಕೇಳ್ತೀರಾ? ನಂದೇ ಆದ 100 ಟೆನ್ಷನ್ ಇರ್ತದೆ. ಏನೋ ನನ್ನ ಮಗ ಒಂದು ಸಿಗರೇಟ್ ಸೇದ ಅಂತ ಅದನ್ನೇ ಮಹಾ ದೊಡ್ಡ ತಪ್ಪು ಅಂತ ಕರೆಸಿದಿರಲ್ಲ ನೀವು. ನನ್ಗೇನು ಬೇರೆ ಏನು ಕೆಲಸ ಇಲ್ಲ ಅನ್ಕೊಂಡ್ರಾ? ನೀವು ಕರೆದ ತಕ್ಷಣ ಓಡ್ ಬರಕ್ಕೆ? ಸರ್, ನ್ಯಾಯ್ ಏನ್ ಸರ್ ಇದು? ಬುದ್ಧಿ ಹೇಳೋ ಸ್ಥಾನದಲ್ಲಿದ್ದೀರಾ ನೀವು. ನೀವೆಷ್ಟೊಂದು ಬೇಜವಾಬ್ದಾರಿಯಾಗಿ ಮಾತಾಡ್ತಿದ್ದೀರಲ್ಲ. ನೀವ್ ಹೇಳೋದನ್ನ ಕೇಳಿದ್ರೆ ನಿಮ್ ಬೇಜವಾಬ್ದಾರಿಯಿಂದಾನೇ ಇವನ್ ಹೀಗಾಗಿದ್ದಾನೆ ಅಂತ ಅನ್ಸುತ್ತೆ. ನಿಮ್ ಮಗ ಇವತ್ತು ಸ್ಮೋಕ್ ಮಾಡಿದಾನೆ, ನಾಳೆ ಡ್ರಿಂಕ್ಸ್ ಮಾಡ್ತಾನೆ, ನಾಳಿದ್ದು ಇನ್ನೇನೋ ಮಾಡ್ತಾನೆ. ನೋಡಿ, ಅವ್ನ್ ಕೆಟ್ಟವನು ಅಂತ ನಾನು ಹೇಳ್ತಿಲ್ಲ ಸರ್. ಈ ವಯಸ್ಸಲ್ಲಿ ಹೊಸದಾಗಿ ಏನಾದ್ರೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಅನ್ಸುತ್ತೆ, ಗೊತ್ತಿಲ್ಲದೆ ಮಾಡಿದಾನೆ. ಬಟ್ ಅವನನ್ನ ಸರಿ ಮಾಡೋ ಜವಾಬ್ದಾರಿ ನಮ್ದು, ನಿಮ್ದು. ನಾವೆಲ್ಲರೂ ಸೇರ್ ಅದನ್ನ ಮಾಡ್ಬೇಕು. ಇಟ್ ಟೇಕ್ಸ್ ಅ ವಿಲೇಜ್ ಟು ಬ್ರಿಂಗ್ ಅಪ್ ಅ ಚೈಲ್ಡ್ ಅಂತಾರೆ ಸರ್. ಮಕ್ಕಳನ್ನ ಸರಿ ಮಾಡೋದ್ರಲ್ಲಿ ಹೆತ್ತವ್ರ ಪಾತ್ರ ತುಂಬಾ ಮುಖ್ಯ ಇರುತ್ತೆ. ಬಟ್ ನೀವ್ ಯಾಕೋ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಇವನ್ ಹೀಗಾಗಿರೋದು. ರೀ ಟೀಚರಮ್ಮ, ಸಾಕು ನಿಲ್ಸ್ರಿ ನಿಮ್ ಲೆಕ್ಚರ. ನಾನು ಟೈಮೇ ಇರಲ್ಲ, ನಾನೆಲ್ರಿ ಟೈಮ್ ಕೊಡಕ್ಕಾಗುತ್ತೆ? ಇಷ್ಟು ಚಿಕ್ಕ ಪಿಶಕ್ಕೆಲ್ಲ ಬಂದು ಪ್ರಿನ್ಸಿಪಲ್ ಹತ್ರ ಬತ್ತಿಟ್ಟಿದೆಯಲ್ಲಮ್ಮ ನೀನು. ನೀನೇನು ಮಾಡಕ್ ಕೆಲಸ ಇಲ್ವಾ ನಿನ್ಗೆ? ಸರ್, ಹೇಗ್ ಮಾತಾಡ್ತಿದ್ದೀರಾ ನೋಡಿ ನೀವು. ಇದು ನಿಮ್ಗೆ ಚಿಕ್ಕ ವಿಷಯ ಅಂತ ಅನ್ಸುತ್ತಾ? ಅಲ್ಲ ಸರ್, ನಿಮ್ಗೆ ಪಾರ್ಟಿ ಮೀಟಿಂಗ್ಸ್ ಅಟೆಂಡ್ ಮಾಡೋದಕ್ಕೆ ಟೈಮ್ ಇದೆ, ಭಾಷಣ ಮಾಡೋದಕ್ಕೆ ಟೈಮ್ ಇದೆ, ಫಂಕ್ಷನ್ ಹೋಗೋದಕ್ಕೆ, ರಿಬ್ಬನ್ ಕಟ್ ಮಾಡೋದಕ್ಕೆ ಎಲ್ಲದಕ್ಕೂ ಟೈಮ್ ಇದೆ. ಆದ್ರೆ ನಿಮ್ ಮಗನ್ ಭವಿಷ್ಯದ ಕಡೆ, ಅವ್ನ ಬೆಳವಣಿಗೆ ಕಡೆ ಗಮನ ಕೊಡೋದಕ್ಕೆ ನಿಮಗೆ ಟೈಮ್ ಇಲ್ವಾ? ಅಲ್ಲ ಸರ್, ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದೀರಾ, ನಿಮಗ್ ನಾನು ಹೇಳ್ಬೇಕಾಗಿಲ್ಲ ಸರ್. ನೀವು ನಿಮ್ ಕುರ್ಚಿನ ಕಳ್ಕೊಂಡ್ರೆ, ನಿಮ್ ಪದವಿನ ಕಳ್ಕೊಂಡ್ರೆ ನಾಳೆ ನೀವು ಅದನ್ನ ಪಡ್ಕೋಬಹುದು. ಆದ್ರೆ ಒಂದು ಸಲ ನಿಮ್ ಮಗನ್ ಭವಿಷ್ಯ ಹಾಳಾದ್ರೆ ಮತ್ತೆ ನೀವು ಅದನ್ನ ಸರಿ ಮಾಡಕ್ ಆಗಲ್ಲ. ಬರೀ ದುಡ್ಡೇ ಎಲ್ಲಾನು ಅಲ್ಲ ಸರ್. ಮನುಷ್ಯ ಅಂದ್ಮೇಲೆ ಒಂದ್ ಸ್ವಲ್ಪ ವ್ಯಾಲ್ಯೂಸ್ ಇರ್ಬೇಕು, ಮಾರಲ್ಸ್ ಇರ್ಬೇಕು. ಅದ್ ಇದ್ರೇನೆ ನಮಗ್ ಮರ್ಯಾದೆ ಇರೋದು, ನಾವು ಹೋದ್ಮೇಲೆ ನಮ್ ಹೆಸರು ಉಳ್ಕೊಳ್ಳೋದು. ಸರ್, ನೀವು ದೊಡ್ಡ ಸ್ಥಾನದಲ್ಲಿದ್ದೀರಾ, ನಾನ್ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ನೀವು ನಿಮ್ಮ ಮಗನ್ನ ಸರಿಯಾದ ದಾರಿಯಲ್ಲಿ ಬೆಳೆಸಿದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ಬೋದು. ಅದು ಬಿಟ್ಟು ನೀವೇ ಹೀಗೆ ಮಾಡಿದ್ರೆ ಅದು ನಿಮ್ಮ ಮನೆಗೂ ಒಳ್ಳೇದಲ್ಲ, ನಮ್ಮ ಸಮಾಜಕ್ಕೂ ಒಳ್ಳೇದಲ್ಲ ಸರ್. ರೀ ಟೀಚರಮ್ಮ,
ಸಾಕು ನಿಲ್ಸ್ರಿ ನಿಮ್ಮ ಉದ್ದೇಶನ. ಕ್ಷಮಿಸಿ ಸರ್, ನಾನು ಉಪದೇಶ ಕೊಡ್ತಿಲ್ಲ. ನಿಮ್ಮ ಮಗ ನನ್ನ ಸ್ಟೂಡೆಂಟು, ಅವನ ಮೇಲಿರೋ ಕಾಳಜಿಯಿಂದ ಹೇಳ್ತಿದ್ದೀನಿ. ಅವ್ನು ಮಾಡಿರೋದು ತಪ್ಪು ಅಂತ ಅವನು ಗೊತ್ತಾಗ್ತಿಲ್ಲ. ಅದನ್ನ ಜಡ್ಜ್ ಮಾಡೋ ವಯಸ್ಸಾಗ್ಲಿ ಮೆಚುರಿಟಿ ಆಗ್ಲಿ ಅವನಿಗಿಲ್ಲ. ಅವನಿಗೆ ಸರಿಯಾದ ದಾರಿ ತೋರಿಸ್ಬೇಕಾಗಿರೋ ಜವಾಬ್ದಾರಿ ನಮ್ದು. ನಾವ್ ಅದನ್ನ ಮಾಡ್ಬೇಕು, ನಾವ ಕೆಲಸನ ಮಾಡ್ಬೇಕು. ಅದು ಬಿಟ್ಟು ನಾವ್ ದಾರಿ ತಪ್ಪೋದಲ್ಲ ಸರ್. ನಿಮ್ ಮಗ ಕೆಟ್ಟ ಮಗ ಅನ್ನೋದಕ್ಕೆ ಎಕ್ಸಾಂಪಲ್ ಆಗ್ಬಾರ್ದು ಸರ್. ನೀವು ಅಷ್ಟೇ ಕೆಟ್ಟ ತಂದೆ ಅಂತ ಅನ್ನಿಸ್ಕೊಳ್ಬಾರ್ದು. ನೋಡಿ, ನಿಮ್ ಮಗನ್ಗೆ ತಿದ್ದಿ ಬುದ್ಧಿ ಹೇಳಿ. ಅವನ ಭವಿಷ್ಯನ ಹಾಳು ಮಾಡದೇ ಇರೋ ತರ ನೋಡ್ಕೊಳ್ಳಿ. ಅಂಡ್ ಅದು ನಿಮ್ ಕೈಯಲ್ಲಿ ಆಗದೆ ಇದ್ರೆ ದಯವಿಟ್ಟು ಇವನನ್ನ ಕರ್ಕೊಂಡು ಹೋಗಿ. ಇಂಥ ಸ್ಟೂಡೆಂಟು ನಮ್ಮ ಸ್ಕೂಲಿಗೆ ಬೇಡ. ಆಮ್ ಐ ರೈಟ್ ಸರ್? ಮುಗಿತಾ ನಿಮ್ಮ ಲೆಕ್ಚರು? ಈಗ ನಾನು ಹೇಳ್ತೀನಿ ಕೇಳಿಸ್ಕೊ. ನೀನೇನಮ್ಮ ನನ್ನ ಮಗನ ಕರ್ಕೊಂಡು ಹೋಗು ಅಂತ ಹೇಳೋದು? ನಾನೇ ಕರ್ಕೊಂಡು ಹೋಗ್ತೀನಿ. ನನ್ನ ಮಗ ಇಲ್ಲಿ ಓದೋದ್ರಿಂದ ಅವನಿಗೇನು ಅನುಕೂಲ ಆಗ್ಬೇಕಾಗಿಲ್ಲ, ನಿಮ್ಮ ಸ್ಕೂಲ್ಗೆ ಒಳ್ಳೆ ಹೆಸರು ಬೇಕಾಗಿದೆ. MLA ಮಗ ನಿಮ್ಮ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಅಂದರೆ ಸಾವಿರಾರು ಜನ ಮಕ್ಕಳು ತಂದು ಸೇರಿಸ್ತಾರೆ. ನನ್ನ ಮಗನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ TC ಕೊಟ್ಟು ಕಳಿಸ್ರಿ, ಇದ್ರ ಅಪ್ಪನಂತ ಸ್ಕೂಲಿಗೆ ಸೇರಿಸ್ತೀನಿ. ಇಲ್ಲ ಅಂದರೆ ನಾನೇ ಒಂದು ನನ್ನ ಮಗನಿಗೆ ಹೊಸ ಸ್ಕೂಲ್ನೇ ಕಟ್ಸ್ತೀನಿ, ಗೊತ್ತಾ? ಈ ಥರ ಲಚ್ಚರ್ ಗಿಚ್ಚರ್ ಎಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕೆ ನಮಗೆ ತರದಿಲ್ಲ. ನಮ್ಗೇನಿದ್ರು ಬಡ್ದು ಅಭ್ಯಾಸ, ಬಗ್ಗೋ ಅಭ್ಯಾಸ ಇಲ್ಲ, ಗೊತ್ತಾ? ನಮ್ಮ ರೂಟೇ ಬೇರೆ ಥರ. ಈ ಪುಟ್ಕೋಸಿ ವ್ಯಾಲೀಸು ಮಾರಲ್ಸ್ ಎಲ್ಲ ಕೈಲಾಗ್ದವ್ರಿಗೆ. ನಮಗೆ ಇದೆಲ್ಲ ಬೇಕಾಗಿಲ್ಲ. ದುಡ್ಡು ಚೆಲ್ಲಿದ್ರೆ ಮರ್ಯಾದೆನೂ ಸಿಗುತ್ತೆ, ಇನ್ನೂ ಏನೇನೋ ಸಿಗುತ್ತೆ. ಏಯ್ ಬರೋಣ ಅಡಿಯ. ಅನ್ಬಿಲೀವಬಲ್. ಈಗ ಗೊತ್ತಾಗುತ್ತೆ ಮಗನಿಗೆ ದುರಹಂಕಾರ ಏನ್ ಬಂತು ಅಂತ. ಅಧಿಕಾರದ ಮದ ಇವ್ರ ತಲೆಗೆ ಏರ್ಬಿಟ್ಟಿದೆ. ಇಂಥವರಿಂದಾನೆ ನಮ್ಮ ಸಮಾಜ ಹಾಳಾಗ್ತಿರೋದು. ಐ ಟೇಕ್ ಯು ಲೀಸ್. ಕೊಡಪ್ಪ. ಥ್ಯಾಂಕ್ ಯು. ತೊಳ್ ಮೆಡಿಸಿನ್ ಏನು ಮಿಕ್ಸ್ ಮಾಡಿಲ್ಲ ತಾನೇ? ನಿನ್ ಕಣ್ಣು ಮುಂದೆನೆ ಅವ್ರು ಕೊಟ್ರು, ತಗೊಂಬಂದಿಟ್ಟೆ. ಆ ಗ್ಯಾಪಲ್ಲಿ ಮೆಡಿಸಿನ್ ಮಿಕ್ಸ್ ಮಾಡ್ಬಿಡ್ತೀನಾ? ಏನವ್ನ ಕಳ್ರು ಎಲ್ಲ ಹಂಗೆ ತಾನೆ, ಮೊದ್ಲೇನೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ. ಬೇಕಿತ್ತ ನಿನ್ಗೆ? ಆ ಥರ ಏನು ಮಿಕ್ಸ್ ಮಾಡಿಲ್ಲಪ್ಪ. ತಗೋ ತಿನ್. ಆದ್ರೆ ಒಂದ್ ಕಂಡೀಷನ್. ಏನಪ್ಪ ಕಂಡೀಷನ್ನು? ಅಂತಿರೋದನ್ನ ನಮ್ಮ ಮಮ್ಮಿಗೆ ಹೇಳ್ಬಾರ್ದು. ಆಯ್ತು ಹೇಳಲ್ಲ, ತಿನ್. ಇನ್ನೂ ಒಂದ್ ಕಂಡೀಷನ್. ಇನ್ನೂ ಒಂದಾ? ಹೇಳಪ್ಪ. ಈಗ ನೀವು ನಂಗೆ ಐಸ್ ಕ್ರೀಮ್ ಕೊಡ್ತಿದ್ದೀರಲ್ಲ, ಅದ್ರ ಬಿಲ್ ನ ಚೀಟಿಲ್ ಬರ್ಕೊಬಿಡಿ. ಓಕೆ. ನಾನು ದೊಡ್ಡನಂದ್ರೆ ಆ ಕಾಸನ್ನ ನಿಮಗ್ ಕೊಡ್ತೀನಿ. ನಮ್ಮಮ್ಮಂಗೆ ಫ್ರೀಯಾಗಿ ಇಸ್ಕೊಳ್ಳೋದು ಇಷ್ಟ ಇಲ್ಲ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಬೇರೆಯವ್ರು ನಮ್ಗೆ ಏನಾದ್ರು ಕೊಟ್ರೆ ನಾವು ವಾಪಸ್ ಅವ್ರಿಗೆ ಕೊಡ್ಬೇಕು ಅಂತ. ಅದಕ್ಕೆ ನಾನು ದೊಡ್ಡನೆ ಅಂದ್ರೆ ನಿಮ್ಗೆ ಐಸ್ ಕ್ರೀಮ್ ಕೊಡಿಸ್ತೀನಿ.